ನೋಡ್ರಿ ರಂಗೋಲಿ. ನಮಸ್ಕಾರ ಬಂಧುಗಳೇ, ಎಲ್ರಿಗೂ ಶುಭೋದಯ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ. ನೋಡ್ರಿ ನಾನು ಬೆಳಗಿನ ಲಾಗ್ ಈಗ ಸ್ಟಾರ್ಟ್ ಮಾಡ್ತೇನೆ. ಬರೀ ನೋಡೋಣ. ನೋಡ್ರಿ ನಂದೆಲ್ಲ ಪೂಜೆ ಎಲ್ಲ ಮುಗೀತು. ಇನ್ಮೇಲಿದ್ದು ಕೆಲಸ ಸ್ಟಾರ್ಟ್. ನೋಡ್ರಿ ಈಗ ನಾನು ಪಾಲಕ್ ರೈಸ್ ಮಾಡ್ತೀನಿ. ಇದಾಗ ಸ್ವಲ್ಪ ಮೆಂತ್ಯ ಮತ್ತೆಲ್ಲ ಕೆಟ್ಟೋಗುತ್ತಂತೇಳಿ ಮೆಂತ್ಯನ ಹಾಕಿಂತ ಅರ್ಧ ಸೂಡ್ ಮೆಂತ್ಯ ಇತ್ತು, ಅದನ್ನು ಪಾಲಕ್ ಹೆಚ್ಚಾಕಿದ್ರೆ ಪಾಲಕ್ ರೈಸ್ ಮಾಡ್ತಿದ್ದಾರೆ. ನೋಡ್ರಿ ಅದು ಪಾಲಕ್ ರೈಸ್ ಮಾಡಕ್ಕೆ ಕೊಬ್ಬರಿ ತುರಿದಿಟ್ಕೊಂಡೀನಿ. ಒಂದಿಷ್ಟ ಮೆಣಸಿಕಾಯಿ ಜಾಸ್ತಿ ಆದ್ರೆ ಇದ್ರ ಜಾರಿ ಹಾಕಿ ರುಬ್ಕೋಬೇಕ್ರಿ. ಅದನ್ನು ಕೊಬ್ಬರಿ ತುರಿದೊಂದು ಹಾಕೋಬೇಕು. ಮತ್ತು ಒಗ್ಗರಣೆ ಕೊಡೋಕೆ ಒಂದು ಟೊಮೆಟೊ ಹಣ್ಣು, ಒಂದು 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ. ಹಾಕಕ್ಕೆ ಕರಿಬೇವು ಹಾಕ್ಕೊಂಡೀನಿ. ನೋಡಿರಿ ಒಂದಿಷ್ಟು ಹಸಿ ಎಲ್ಲ ಇನ್ನು ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಇದನ್ನು ಮಿಕ್ಸಿ ಹಾಕಿ ಈ ಕೊಬ್ಬರಿದೊಂದು ಅದಕ್ಕೆ ಹಾಕಿ ರುಬ್ಕೋಬೇಕ್ರಿ ಅದನ್ನು. ನೋಡ್ರಿ ಈಗ ಇದನ್ನ ಪಾಲಕ್ ಮೆಂತ್ಯ ಹಾಕಿದ್ನೆಲ್ಲ ಮಿಕ್ಸಿ ಒಂದು ಸಿಟಿ ಹಾಕಿ ಕುದಿಸಿನ್ರಿ. ಇದನ್ನೆಲ್ಲ ನೀರು ಸಣ್ಣ ಇಷ್ಟು ಬಸ್ಕೋಬೇಕ್ರಿ ಅದನ್ನ. ಆಮೇಲೆ ಇದನ್ನ ರೈಸ್ ಹಾಕಕ್ಕೆ ನೀರನ್ನ ಈಗ ಇದನ್ನ ಒಂದು ಸರಿ ರುಬ್ಕೋಬೇಕ್ರಿ ಅದನ್ನ. ನೀರೇನು ಹಾಕೋದು ಬೇಡ, ಅಲ್ಲೇ ಕುದಿರ್ತೈತೆ ಆಲ್ರೆಡಿ. ನೋಡ್ರಿ ಸಣ್ಣಗಾಗೈತೆ. ಇನ್ನು ಈ ಕಡೆ ಇಟ್ಟು ಇದು ಒಗ್ಗರಣೆ ಕೊಡೋಣ. ಚಕ್ಕೆ ಒಂದು ಪಾಲಕ್ ಎಲೆ ತಗೋಬೇಕು. ನೋಡ್ರಿ ಎಣ್ಣೆ ಕಾದೈತಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಪಾಲಕ್ ಸಣ್ಣ ಲವಂಗ ಹಾಕ್ಬೇಕ್ರಿ. ಅಂದ್ರೆ 2 ಕಾಳು ಲವಂಗ ಹಾಕ್ಬೇಕು. ಕೆಂಪು ಆಗೋದೈತಿ. ಮತ್ತು ಟೊಮೆಟೊ ಹಾಕಬೇಕು. ನೋಡ್ರಿ ಎಲ್ಲ ಕೆಂಪು ಆಯಿತು. ಸ್ವಲ್ಪ ಎಲ್ಲ ಎಣ್ಣೆ ಬೈತು. ಅದನ್ನು ಆವಾಗ ಹಸಿಮೆಣಸಿನಕಾಯಿ ಕೊಬ್ಬರಿ ತೊಳೆದಿಟ್ಕೊಂಡಿತ್ತಲ್ಲ ಮಿಕ್ಸಿ ಹಾಕಿತ್ತಲ್ಲ ಅದನ್ನು ಎಣ್ಣೆ ಹಾಕಬೇಕು. ಅದು ಪೂರ್ತಿ ಎಲ್ಲ ಕೊಬ್ಬರಿ ಎಲ್ಲ ಮಿಕ್ಸಿ ಹಾಕಿದ್ದು ಬೇಯೋ ಒಂದು ಅದ ಹಿಡಿಲ್ಲ ಅರ್ಗಿತ. ನೋಡ್ರಿ ಅದು ಕುದಿತೀಗ ಎಣ್ಣೆಗ. ಮತ್ತು ಅದನ್ನು ರುಬ್ಬಿಟ್ಕೊಂಡಿದ್ದು ಪಾಲಕ್ದು ಹಾಕ್ತೀನಿ. ಇಷ್ಟು ಗ್ಯಾಸ್ ಆಗೋಂಗ ಕಲಿಸ್ಕೋಬೇಕು. ಮತ್ತು ಅದಕ್ಕೆ ನಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು. ನಾವು ಎಷ್ಟು ಅರ್ಧ ಕೆಜಿ ಮಾಡ್ತೀವಿ, 1 ಪೌಂಡ್ ಕೆಜಿ ಮಾಡ್ತೀವಿ, ಅಕ್ಕಿ ಎಷ್ಟು ಹಾಕ್ತೀವಿ ಅಷ್ಟು ಅದ್ರ ಮೇಲೆ ಉಪ್ಪು ಹಾಕ್ಬೇಕು ರೀ.
ನಾನೀಗ ಒಂದು ಅರ್ಧ kg ಅಷ್ಟು ಅಕ್ಕಿ ಹಾಕ್ತೀನಿ. ಅದು ಮೊದಲ ಕುದಿಸಿಟ್ಟು ನೀರು ಇರ್ತದಲ್ರಿ, ನೋಡಿ ಎಲ್ಲ ಎಣ್ಣೆ ಎಲ್ಲ ಮ್ಯಾಲೆ ಬರಾಗ್ತದೆ ನೋಡಿ, ಕುದ್ದೈತದು ಎಣ್ಣೆ ಮ್ಯಾಲೆ ಬಂದಿರ್ಬೇಕು, ಹಿಂಗೆ ಕಾಣ್ತಿರ್ಬೇಕು ಎಣ್ಣೆ. ಆವಾಗ ಇದು ಮೊದಲು ಕುದಿಸಿರ್ತೀನಲ್ಲ ಆ ನೀರು ಹಾಕೋಬೇಕು, ಸೋಸಿ ತಪ್ಪಲ ತೆಗೆದಿರ್ತೈತಲ್ಲ ನೀರು ಹಾಕ್ಕೊಂಡು ನಮ್ಗೆ ಮತ್ತೆ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಒಂದು ಅರ್ಧ ಸರಿಗೆ ಅಷ್ಟು ನೀರು ಹಾಕೋಬೇಕು. ಹಾಕ್ಕೊಂಡು ಅಕ್ಕಿ ನೆನೆಸಿಟ್ಟಿಲ್ಲ ನೋಡ್ರಿ, ಇದು ಹೆಸರು ಓದಾಡೈತಿ. ಅಕ್ಕಿ ನೆನೆಸಿಟ್ಟಿದ್ದೆ ನಾನು, ರೇಷನ್ ಅಕ್ಕಿಗೂ. ಈಗ ಅರ್ಧ kg ಮೇಲೆ ಹಾಕಿದ್ವು. ಅಂದ್ರೆ ಇವತ್ತು ಶಿವರಾತ್ರಿ ಅಲ್ರಿ, ರೊಟ್ಟಿ ಮಾಡಂಗಿಲ್ಲ, ಅದಕ್ಕೆ ಬುತ್ತಿ ಕಟ್ಟಾಕನ ರೈಸ್ ಮಾಡಿ ಕಟ್ಟಾಕತ್ತೀನಿ. ನೋಡ್ರಿ ಅಕ್ಕಿ ಹಾಕಿಟ್ಟಿನಿ. ಈಗ 2 ಸೀಟಿ ಹೊಡೆದ್ರೆ ರೈಸ್ ರೆಡಿ, ಪಲಾವ್ ರೆಡಿ ಆಯ್ತು. ಹೇರೆಲ್ಲ ಹೋಗೈತಿ. ಈಗ ಪೂರ್ತಿ ಹಿಂಗೆ ಕಲಿಸ್ಕೋಬೇಕ್ರಿ, ಇದನ್ನು ಮ್ಯಾಕ ಕೆಳಕ ಮಾಡ್ಬೇಕು. ನೋಡ್ರಿ ಗಮ್ ಅಂತೈತಿ. ನೋಡ್ರಿ ಮೊನ್ನೆ ಹಾಕಿದ್ದೆಲ್ಲ ಸಂಡಿಗೆನ ಅವ್ನು ನಿನ್ನೆ ಬಿಡ್ಸಕ್ ಆಗಲಿಲ್ಲ ರೀ. ನಿನ್ನೆ ಕೆಲಸನ ಜಾಸ್ತಿ ಇತ್ತು, ಅಂದ್ರೆ ಅಲ್ಲಿ ಒಬ್ರು ತೀರ್ಕೊಂಡಿದ್ರು, ಮಣ್ಣಿಗೆ ಹೋಗಿದ್ರು ಮನೆಯಾಗೆಲ್ಲರು, ಹೀಗಾಗಿ ಬಟ್ಟೆ ಭಾಳ ಆಯ್ತು. ಅದಕ್ಕೆ ಇವತ್ತು ನೋಡ್ರಿ ಇವನ್ನ ಒಂದು ಜಗ್ಗು ಒಣಗಿರ್ತಾವಲ್ರಿ, ಸ್ವಲ್ಪ ನೀರು ಚಿಮ್ಕೊಡಿಬೇಕ್ರಿ. ಈಗ ನೀರು ಚಿಮ್ಕೊಡಿರ್ತೀನಿ, ಒಂದು ಗ್ಲಾಸ್ ನೀರು ತೊಗೊಂಡು ಇಷ್ಟಕ್ಕೂ ಆಗಂಗ ಚಿಮ್ಕೊಡ್ದು ಅಷ್ಟು ನೆನ್ ಬಿಡ್ತಾವ್ರಿ. ನೋಡ್ರಿ ಹಿಂಗೆ ಮಾಡಿದ್ರೆ ಹಿಂಗೆ ಬಂದ್ಬಿಡ್ತಾವೆ ಪಳಪಳ. ಅಂದರೆ ಇನ್ನಿಷ್ಟು ಒಂದು ದಿವಸ ಒಣಗಿಸ್ಬಿಟ್ರೆ ಆಕೈತಿ. ನೋಡ್ರಿ ನಾನು ನನ್ನ ಮಗ ದೇವಸ್ಥಾನಕ್ಕೆ ಹೊಂಟೀನಿ. ನೋಡ್ರಿ ನಾವು ದೇವಸ್ಥಾನಕ್ಕೆ ಹೊಂಟೀನಿ. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಹೇಳ್ತೀನಿ ಬಾ. ನೋಡ್ರಿ ಇದು ಇಲ್ಲಿ ನಮ್ಮ ಓಣಿ ಇದೆ, ಕುರುಬ್ರೋಣಿ ಅಂತ ಹೇಳಿ ಮಲ್ನಾಡು ಬೇರೆ ಇದು ಈಶ್ವರನ ಇರ್ಬೋದು, ಈಶ್ವರನು ಮಲ್ನಾಡು ಅಂತ. ಮುಂದೆ ಬಸವಣ್ಣ
ನಾನು ಸರಿ. ನೋಡ್ರಿ, ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನೆ ರೀ. ಎಲ್ರಿಗೂ ಶುಭರಾತ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.